ಡಾಕ್ಟರ್ ರಾಜ್ಕುಮಾರ್ ಈಜಾಡಿದಂತ ಕೆರೆ ಈಗ ಕಸದ ತೊಟ್ಟಿಯಾಗಿದೆ. ಕೆರೆ ಹುಬ್ಬಳ್ಳಿಯ ನಾಗಶೆಟ್ಟಿ ಕೊಪ್ಪದ ಕೆರೆ. ಗಬ್ ವಾಸನೆ, ಜನಕ್ಕೆ ರೋಗ ಭಯ. ಕೆರೆ ಪುನಶ್ಚೇತನಕ್ಕೆ ಜನಾಗ್ರಹ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಏನು ಮಾಡ್ತಾ ಇದೆ? ಕೆರೆಗೆ ಮರುಜೀವ ಯಾವಾಗ? 89 ಮಟ್ಟ ಕೆರಿ ಚಲೋ ಇತ್ತು, ಈಗೆಲ್ಲ ಕೆರಿ ಹೊಲಸಾಗ್ಬಿಟ್ಟೈತಿ. ಅದು ಅರ್ಧಂಬರ್ಧ ಕೆಲಸ, ಪೂರ್ತಿ ಕೆಲಸ ಅಂತೂ ಒಮ್ಮೆ ಆಗಿಲ್ಲ. ಹಾವುಗಳು ಭಾಳ ಓಡಾಡಕುಂತಾವು, ಜನರಿಗೆ ತೊಂದರೆ ಆಗುತ್ತೆ. ಈ ಕೆರೆಯನ್ನು ಸ್ವಚ್ಛತೆ ಮಾಡಿ ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮನ್ನು ಕೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಈಜಾಡಿದ್ದಂತ ಕೆರೆ ಇದು. ಡಾಕ್ಟರ್ ರಾಜ್ಕುಮಾರ್ ಮೆಚ್ಚಿದ್ದಂತ ಕೆರೆ ಇದು. ಈಗ ಅಭಿವೃದ್ಧಿ ಇಲ್ಲದೆ ಹಾಳಾಗೋಗ್ಬಿಟ್ಟಿದೆ ಈ ಕೆರೆ. ಇದನ್ನ ಯಾರು ಕೆರೆ ಅಂತ ಅಂತೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕಸದ ತೊಟ್ಟಿ, ಗೊಚ್ಚೆ ಗುಂಡಿ ಹಂಗಾಗೋಗ್ಬಿಟ್ಟಿದೆ ಅದರ ಪರಿಸ್ಥಿತಿ. ಹುಬ್ಬಳ್ಳಿಯ ನಾಗಶೆಟ್ಟಿ ಕೊಪ್ಪದ ಕೆರೆ ಇದು. ಹುಬ್ಬಳ್ಳಿಯಲ್ಲಿರುವಂಥದ್ದು ನಾಗಶೆಟ್ಟಿ ಕೊಪ್ಪದ ಕೆರೆ. ಚರಂಡಿ ನೀರಿನಿಂದ ಈ ಕೆರೆ ಸಂಪೂರ್ಣ ಮಲಿನ ಆಗಿದೆ. ಅದರಲ್ಲಿ ನೀರೆಲ್ಲ ಇರೋದಿಲ್ಲ. ಫುಲ್ ಕಂಪ್ಲೀಟ್ ಆಗಿ ಕೆಸರು ಥರ ಆಗಿ ಮಲಿನ ಆಗಿ ಗೊಚ್ಚೆ. ಕೆರೆ ಅಕ್ಕಪಕ್ಕದ ಜನಕ್ಕೆ ಗಬ್ಬು ವಾಸನೆ, ರೋಗದ ಭಯ ಕೂಡ ಕಾಡ್ತಾ ಇದೆ. ಹಲವು ಬಡಾವಣೆಗೆ ನೀರನ್ನ ಪೂರೈಸ್ತಾ ಇದ್ದಂಥ ಕೆರೆ ಅದು. ಪೂರೈಸ್ತಾ ಇದ್ದಂಥ ಕೆರೆ, ಪೂರೈಸ್ತಾ ಇರುವ ಅಲ್ಲ, ಪೂರೈಸ್ತಾ ಇದ್ದ ಕೆರೆ ಅಂದ್ರೆ ಈಗ ಆಲ್ರೆಡಿ ಹಾಳಾಗೋಗಿದೆ ಅಂತ. ಈಗ ಬಡಾವಣೆಗಳಿಗೆ ಕೆರೆಯಿಂದ ನೀರಿಲ್ಲ. ಪಾಲಿಕೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಸಡ್ಡೆ ಅಲ್ಲಿ ಮೇನ್ ಆಗಿ ಕ್ಲೀನ್ ಆಗ್ದಲೇ ಇರೋದಕ್ಕೆ ಪ್ರಮುಖ ಕಾರಣ. 1850ರಲ್ಲಿ ಕಟ್ಟಲಾಗಿರುವಂಥ ಕೆರೆ ಸುಮಾರು 2 ಎಕರೆ ವಿಸ್ತೀರ್ಣದಲ್ಲಿದೆ. ಕೆರೆ ದಂಡೆಯ ಮೇಲಿರುವಂಥದ್ದು ಮಾರುತಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬರುವಂಥ ಜನ ಮೂಗ್ ಮುಚ್ಕೊಂಡು ಓಡಾಡಬೇಕು. ಈ ಕೆರೆಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದ್ರೆ ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನುವಂಥ ನಂಬಿಕೆ ಇತ್ತು ಮುಂಚೆ. ಈಗ ನೀರು ಗಲೀಜಾಗಿದೆ. ಈಗ ನಂಬಿಕೆ ಯಾವ ರೀತಿ ಆಗಿದೆ ಅಂದರೆ ಅದ್ರ ಹತ್ರ ಓಡಾಡಿದ್ರೆ ಸಾಕು, ಯಾವುದಾದ್ರೂ ರೋಗ ಹಚ್ಕೊಂಡು ಹೋಗ್ಬೇಕು ಮನೆಗೆ, ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ. ನಟ ರಾಜ್ಕುಮಾರ್ ಗುಬ್ಬಿ ನಾಟಕ ಕಂಪನಿಯಲ್ಲಿ ನಾಟಕ ಮಾಡುವಂಥ ಸಂದರ್ಭದಲ್ಲಿ ಈ ಕೆರೆಯಲ್ಲಿ ಈಜಾಡಿದ್ರು. ಆನಂತರ ಮಾರುತಿ ದೇವರ ದರ್ಶನವನ್ನ ಕೂಡ ಪಡೆದಿದ್ರು. ಈಗ ಆ ಕೆರೆಯ ಪರಿಸ್ಥಿತಿ ತೋರಿಸ್ತಾ ಇದೆ ನಿಮಗೆ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ನಿಮ್ಗೆ ಅನಿಸ್ತಾ ಇದೆ ಅಲ್ವಾ, ಇವ್ರು ಕೆರೆ ಅನ್ಬಿಟ್ಟು ಏನೋ ತೋರಿಸ್ತಾ ಇದಾರಲ್ಲ ಅಂತ. ಅದು ಹಂಗೆ ಇರೋದು. ಈಗ ಅಲ್ಲಿನ ಸ್ಥಳೀಯರು ಮತ್ತೆ ಕಮಿಷನರ್ ಏನು ಮಾತನಾಡಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಮೊದ್ಲು ಭಾಳ ಚಲೋ ಇತ್ರಿ. ದನ ಕರ ಎಲ್ಲ ನೀರು ಕುಡಿತಿದ್ರು, ಒಗ್ಯಾಣ ಮಾಡ್ತಿದ್ರು, ಎಲ್ಲಕ್ಕೆ ಭಾಳ ಅನುಕೂಲ ಇತ್ತದ. ಈಗೆಲ್ಲ ಕೆರೆ ಹೊಲಸಾಗ್ಬಿಟ್ಟೈತಿ. 89 ಮಟ್ಟ ಕೆರೆ ಚಲೋ ಇತ್ತು, ಅತ್ತಾಗಿಂದ ಎಲ್ಲ ರೆಡಿನ ರೆಡಿ. 2 ಸಲ ಕ್ಲೀನ್ ಮಾಡಿದ್ರನ ಅದ್ರಾಗ ಏನೂ ಮಾಡಿಲ್ಲ ಅವರು. ಈಗ ಮಚ್ಚರ್ ಬಿಚ್ಚರ್ ಅದ ಬಾತ್ರ, ಸೊಳ್ಳಿದ ಬಾತ್ರಾಸ್ರಿ. ಇಲ್ಲೇ ಸಣ್ಣ ಸಣ್ಣ ಹುಡುಗರು ಪ್ರತಿ ಸಲ ಅದನ್ನು ಸ್ವಚ್ಛ ಮಾಡಕ್ಕಂತೇಳಿ ಬರ್ತಾರೆ, ಆದ್ರೆ ಒಂದು ಸಲನೂ ಕಂಪ್ಲೀಟ್ ಆಗಿಲ್ಲ ಅದು. ಈಗ ಒಂದು ಏನಿಲ್ಲ ಅಂದ್ರೆ 3-4 ಸಲ ಆತವ್ರು ಸ್ವಚ್ಛ ಮಾಡಕ್ಕಂತ ಬರ್ತಾರೆ. ಅದು ಅರ್ಧಂಬರ್ಧ ಕೆಲಸ, ಪೂರ್ತಿ ಕೆಲಸ ಅಂತೂ ಒಮ್ಮೆ ಆಗಿಲ್ಲ ಅದು. ಈಗ ನೋಡ್ರಿ ಸರ್, ಈಗ ಅದನ್ನ ಸ್ವಚ್ಛ ಮಾಡಿ 2 ವರ್ಷ ಅದು ಮತ್ತೆ ಬಿಟ್ಟರು, ಎಲ್ಲ ತುಂಬ್ಕೊಂಡೈತೆ ಸರ್. ಈಗ ಅದು ಮತ್ತು ಅದ್ರೊಳಗೆ ಏನಿಲ್ಲ ಅಂದ್ರೆ ಎಲ್ಲ ಪೂರ್ತಿ ಕಸನ ಎಲ್ಲ ಇಂಥ ವಿಷಜಂತು ಇಲ್ಲ ಅನ್ನಂಗಿಲ್ಲ ಅದ್ರೊಳಗೆ. ಹಾವು ಎಲ್ಲ ಹಾವಾತು, ಮುಂಗ್ಲೆ ಆತು, ಎಲ್ಲ ಪ್ರಾಣಿಗಳು ಅದಾವೆ. ಮತ್ತು ಅಲ್ಲಿ ಹಂದಿ ಇರ್ಬೋದು ಅಥವಾ ನಾಯಿ ಇರ್ಬೋದು ಹೋಗಿ ಸತ್ತಿರ್ತಾವೆ ಸರ್. ಅದ್ರ ಸ್ಮೆಲ್ಲೂ ನಮಗೆ ಬರ್ತೈತಿ ಇಲ್ಲಿ, ಅದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಸೊಳ್ಳಿನೂ ಜಾಸ್ತಿ ಸರ್ ಇಲ್ಲಿ, ಅದರಿಂದ ಹಲವಾರು ರೋಗಗಳು ನಮಗೆ ಬರ್ತಾವೆ. ಅದು ನಾವು ಯಾರಿಗೆ ಹೋಗಿ ಕೇಳ್ಬೇಕಂತ ಗೊತ್ತಿಲ್ಲ. ಇಲೆಕ್ಷನ್ ಟೈಮ್ನಾಗ ಬರ್ತಾರೆ, ಎಲ್ಲರೂ ಬರ್ತಾರೆ ಓಟ್. ನಾಗಶೆಟ್ಟಿ ಕೊಪ್ಪ ಕೆರೆ ಪಾಲಿಕೆ 15 ಫೈನಾನ್ಸಲ್ಲಿ 1 ಕೋಟಿ ಅನುದಾನದಲ್ಲಿ ಅಭಿವೃದ್ಧಿಗಾಗಿ ನಾವು ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಹುಬ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರಿಂದ ಅವರು ಕೂಡ 1 ಕೋಟಿ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ನಾಗಶೆಟ್ಟಿ ಕೊಪ್ಪದಲ್ಲಿ ಅವರು ತೆಗೆದುಕೊಂಡಿದ್ದಾರೆ. ಸೊ ಏನು UGD ವಾಟರ್ ಮಿಕ್ಸ್ ಆಗ್ತಾಯಿದೆ, ಅದು ಡೈವರ್ಷನ್ನ ಹೂಡಾ ಅವರನ್ನು ತೆಗೆದುಕೊಂಡಿದ್ದಾರೆ. ನಾವು ಪಾತ್ವೇ ಮತ್ತು ಬೇರೆ ಅದರ ಬ್ಯೂಟಿಫಿಕೇಷನ್ಗಾಗಿ ನಾವು ಪಾಲಿಕೆಯಿಂದ ತೆಗೆದುಕೊಂಡಿದ್ದೇವೆ. ಟೆಂಡರ್ ಆಗಿದೆ, ಅತಿ ಶೀಘ್ರದಲ್ಲಿ ಅದನ್ನು ಒಳ್ಳೆ ರೀತಿಯಾಗಿ ಲೇಕ್ ಡೆವಲಪ್ಮೆಂಟನ್ನು ಮಾಡ್ತೇವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಇಲ್ಲಿ ಕೆರೆ ಇದ್ದಿದ್ದು ಗೊಚ್ಚೆ ಗುಂಡಿ ಆಗೋಗಿದೆ. ಇಲ್ಲಿ ಪಾಲಿಕೆಯವರು ಮಾತನಾಡ್ತಾ ಇದ್ರು 1 ಕೋಟಿ ಅನುದಾನ ಅಂತ. ಯಾವಾಗಂತ ಇವರೆಲ್ಲ ಇನ್ನು ಸರಿ ಮಾಡೋದು ಅಂತ? ಪೃಥ್ವಿರಾಜ್, ಇದು ಒಂದು ರೀತಿಯಲ್ಲಿ ಏನು ಕಾಗೆ ಆರಿಸೋ ಒಂದು ಸ್ಥಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆನೂ ಸಹ ಸಾಕಷ್ಟು ಹಣ ಸುರಿದಿದ್ದಾರೆ ಆ ಡೆವಲಪ್ಮೆಂಟ್ ಸಲುವಾಗಿ, ಆದರೆ ಡೆವಲಪ್ಮೆಂಟ್ ಆಗಿಲ್ಲ. ಈಗ ಏನಂದರೆ ಈಗ ನಗರಾಭಿವೃದ್ಧಿ ಪ್ರಾಧಿಕಾರ 1 ಕೋಟಿ ಮತ್ತು ಮಹಾನಗರ ಪಾಲಿಕೆ 1 ಕೋಟಿ, ಒಟ್ಟು 2 ಕೋಟಿ ವೆಚ್ಚದಲ್ಲಿ ಈ ಒಂದು ಕೆರೆನ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈಗೇನು ಒಂದು ಕಾಲಕ್ಕೇನು ಜಲಮೂಲ ಅಂದರೆ ಕುಡಿಯುವ ನೀರಿನ ಮೂಲವಾಗಿದ್ದಂತಹ ಕೆರೆ ಈಗೇನಂದರೆ ಒಂದು ರೋಗ ರುಜಿನಗಳನ್ನ ಹರಡುವಂತಹ ಮೂಲವಾಗಿ ಮಾರ್ಪಟ್ಟಿದೆ. ಸುತ್ತಮುತ್ತಲಿನ ಜನ ಅಂತೂ ಮೂಗು ಮುಚ್ಕೊಂಡು
ಹಾಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಈ ಒಂದು ಪರಿಸ್ಥಿತಿಯಿಂದ, ಯಾಕಂದರೆ ಈ ಏನು ಇಡೀ ಪರಿಸರದಲ್ಲಿ ಏನು ರೋಗ ರುಜಿನ ಹರಡುವಂತಹ ತಾಣವಾಗಿ ಮಾರ್ಪಟ್ಟಿರೋದ್ರಿಂದಾಗಿ ಮತ್ತು ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿರೋದ್ರಿಂದಾಗಿ ಈ ವ್ಯವಸ್ಥೆನ ಸುಧಾರಿಸ್ರಿ ಮತ್ತು ಅಲ್ಲಿ ಕೆರೆನ ಡಿಶಿಲ್ಟಿಂಗ್ ಮಾಡಿ ಮತ್ತು ಏನಾದರೂ ಒಂದು ವ್ಯವಸ್ಥೆ ಮಾಡಿರೋ ಅನ್ನೋ ಒಂದು ಮಾತನ್ನು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಈಗ ಪಾಲಿಕೆನೂ ಸಹ, ಈಗ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಜಂಟಿಯಾಗಿ ಒಂದು ಯೋಜನೆ ರೂಪಿಸಿದ್ದೀವಿ, ಆದಷ್ಟು ಬೇಗ ಈ ಒಂದು ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಅದು ಅನುಷ್ಠಾನಗೊಂಡಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಈಗ ಯಾವಾಗ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಆದಷ್ಟು ಬೇಗ ಮಾಡಲಿ ಅಂತೇಳಿ ಜನತೆ ಸಹ ಆಶಯ ವ್ಯಕ್ತಪಡಿಸ್ತಾ ಇದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿನ ಪಾಲಿಕೆಗೆ ಶಾಸಕರ ಗಮನಕ್ಕೆ ತಂದಿದ್ದೇವೆ, ಸರಿ ಮಾಡುವಂಥ ಕೆಲಸ ಆಗತ್ತಾ?